ಬಟ್ ಇಲ್ಲಿ ಬಂದ ಮೇಲೆ ನನಗೆ ಗೊತ್ತಾಯಿತು ಇದು ಫೈನಾನ್ಷಿಯಲ್ ಪ್ಲಾನಿಂಗ್ ಯಾವ ಥರ ಮಾಡಬೇಕು, ಸ್ಟಾಕ್ ಮಾರ್ಕೆಟಲ್ಲಿ ಯಾವ ಥರ ನಾವು ಎಂಟರ್ ಆಗಬೇಕು ವಿತೌಟ್ ರಿಸ್ಕ್, ಯಾವ ಥರ ನಾವು ದುಡ್ಡನ್ನು ಮಾಡ್ಬೋದು ಅಂತ ಸರ್ ತಿಳಿಸ್ಕೊಟ್ಟಿದ್ದಾರೆ, ಚೆನ್ನಾಗಿದ್ದಾರೆ. ಆ್ಯಂಡ್ ದ ಸ್ಟಾಫ್ ಈಸ್ ವೆರಿ ಹೆಲ್ಪ್ಫುಲ್ ಆ್ಯಂಡ್ ನಾಲೆಜಬಲ್ ಇದ್ದಾರೆ ಎಲ್ಲರೂ, ವೆರಿ ಈಗರ್ ಟು ಹೆಲ್ಪ್ ಅಸ್ ಎವ್ರಿ ಟೈಮ್ ವಿ ಆಸ್ಕ್ ಎನಿ ಕ್ವಶನ್ಸ್. ಆ್ಯಂಡ್ ಐ ಆಮ್ ರೆಕಮೆಂಡಿಂಗ್ ಮೈ ಸನ್ ಆಲ್ಸೋ ಟು ಅಟೆಂಡ್ ದಿಸ್ ನೆಕ್ಸ್ಟ್ ಗೋಲ್ಡ್ ಕೋರ್ಸ್. ಶೇರ್ ಮಾರ್ಕೆಟ್ ಬಗ್ಗೆ ಅಷ್ಟೇನು ಐಡಿಯಾ ಇರಲಿಲ್ಲ. ಇಲ್ಲಿ ಬಂದ ಮೇಲೆ ಒಂದು ಸ್ವಲ್ಪ ಶೇರ್ ಮಾರ್ಕೆಟ್ ಬಗ್ಗೆ ಎಲ್ಲ ಐಡಿಯಾ ಬಂತು. ಯಾವ ಥರ ಶೇರ್ ತಗೋಬೇಕು, ಯಾವ ಥರ ಸೆಲ್ ಮಾಡಬೇಕು, ಈಗ ಒಂದು ಶೇರ್ ಯಾವ ಥರ ಬಿದ್ದಿದೆ ಅಂತ ನೋಡಿ ಯಾವ ಥರ ಪರ್ಚೇಸ್ ಮಾಡೋದಲ್ಲಿ, ಯಾವ ಥರ ಎಕ್ಸಿಟ್ ಆಗೋದಲ್ಲಿ ಎಲ್ಲ ತುಂಬ ಚೆನ್ನಾಗಿ ಹೇಳ್ಕೊಟ್ರು 3 ದಿನ ಕ್ಲಾಸಲ್ಲಿ. ನಾನು ಟಿ ಡಿ ಅಕಾಡೆಮಿಗೆ ಬಂದಮೇಲೆ ನಾನು 180 ಡಿಗ್ರಿ ರೂಲ್ ಕಲ್ತ್ಕೊಂಡೆ. ಆಮೇಲೆ ಡಿಫ್ರೆಂಟ್ ಆಪ್ಷನ್ ಸ್ಟ್ರಾಟಜೀಸ್ ಕಲ್ತ್ಕೊಂಡೆ, ಹೆಡ್ಜಿಂಗ್ ಕಲ್ತ್ಕೊಂಡೆ, ಶಾರ್ಟ್ ಟರ್ಮ್ ಟ್ರೇಡಿಂಗ್, ಪೊಸಿಷನಲ್ ಟ್ರೇಡಿಂಗ್ ಮತ್ತು ಲಾಂಗ್ ಟರ್ಮ್ ಟ್ರೇಡಿಂಗ್ ಕಲ್ತ್ಕೊಂಡೆ. ಸೊ ಬಂದ ಮೇಲೆ ಗೊತ್ತಾಯಿತು ಬರೀ ಯೂಟ್ಯೂಬಲ್ಲಿ ಏನಿಲ್ಲ, ಇಲ್ಲಿ ಬಂದು ಕ್ಲಾಸ್ ಅಟೆಂಡ್ ಮಾಡಬೇಕು. ಕ್ಲಾಸ್ ಅಟೆಂಡ್ ಮಾಡಿದ್ರೆ ತುಂಬ ತಿಳ್ಕೊಳ್ಳೋದಿದೆ, ಹಾಗೆಯೇ ದುಡ್ಡು ಮಾಡ್ಬೋದು 100%. ಜೆಮಿನಿ ಇದೆ, ಚಾಟ್ GPT ಇದೆ. ಸೊ ಇದ್ರಲ್ಲಿ ನಾವು ಹೋಗಿ ವಾಯ್ಸ್ ಮೆಸೇಜ್ ಚೆಕ್ ಮಾಡಿ, ನನ್ನ ಮನೆಯಿಂದ 100 ಮೀಟರ್ ಕಾರ್ ಸರ್ವಿಸ್ ಸ್ಟೇಷನ್ ಇದೆ, ನಾನು ಡ್ರೈವ್ ಮಾಡ್ಕೊಂಡು ಹೋಗ್ಲಾ ನಡ್ಕೊಂಡು ಹೋಗ್ಲಾ, ಅದ್ರ ಆನ್ಸರ್ ಕ್ವಶನ್ ಮಾರ್ಕ್ ಆಗಿರುತ್ತೆ. ಹೋಗಿ ಎಲ್ಲರೂ ಚೆಕ್ ಮಾಡಿ. ಆಮೇಲೆ ನೀವು TDಗೆ ಬರಬೇಕು ಬೇಡವಾ, ಆಫ್ಲೈನ್ ಅಂದ್ರೆ ಏನು, ಇಲ್ಲಿ ಮನೋಜ್ ಸರ್ ಎಷ್ಟು ಎಫರ್ಟ್ ಹಾಕ್ತಾರೆ, ಅವರ ಡೆಡಿಕೇಶನ್ ಏನಿದೆ ಅಂತ ಗೊತ್ತಾಗುತ್ತೆ. ಆಮೇಲೆ ನೀವು TDಗೆ ಬಂದು ಜಾಯ್ನ್ ಆಗ್ಬೋದು. ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಮನೋಜ್ ಕುಮಾರ್, ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್. ನನ್ನ ಸೆಬಿ ನೋಂದಣಿ ಸಂಖ್ಯೆ INH 00002068. ಇಲ್ಲಿ ನಾವು ಕೊಡುವ ಪ್ರತಿಯೊಂದು ಮಾಹಿತಿ ಸಹ ಪ್ರೆಸೆಂಟ್ ಡೇಟಾ ಮೇಲೆ ನಿಂತಿರುತ್ತೆ. ಈ ವಿಡಿಯೋ ಕೇವಲ ಒಂದು ಎಜುಕೇಶನಲ್ ಪರ್ಪಸ್ ಆಗಿರುತ್ತೆ. ಇದು ನಿಮ್ಮನ್ನ ಪ್ರಚೋದನೆಗೊಳಿಸುವ ಉದ್ದೇಶವಂತೂ ಆಗಿರುವುದಿಲ್ಲ. ನಮಸ್ತೆ, ನನ್ನ ಹೆಸರು ಸುನಿಲ್ ಅಂತ. ಇಲ್ಲೇ ಪೀಣ್ಯ ಬೆಂಗಳೂರಿಂದನೇ ಬಂದಿರೋದು. ನಾನು 1 ಇಯರಿಂದ TD ಅಕಾಡೆಮಿ ಮನೋಜ್ ಸರ್ದು ಎಲ್ಲ ಆಲ್ಮೋಸ್ಟ್ ಎಲ್ಲ ವೀಡಿಯೋಸು ನೋಡಿದ್ದೀನಿ. ತುಂಬ ಇಷ್ಟ ಆಗಿ ಕ್ಲಾಸ್ ಜಾಯ್ನ್ ಆದೆ. ಸೊ ಬಂದ ಮೇಲೆ ಗೊತ್ತಾಯಿತು ಬರೀ ಯೂಟ್ಯೂಬಲ್ಲಿ ಏನಿಲ್ಲ, ಇಲ್ಲಿ ಬಂದು ಕ್ಲಾಸ್ ಅಟೆಂಡ್ ಮಾಡಬೇಕು. ಕ್ಲಾಸ್ ಅಟೆಂಡ್ ಮಾಡಿದ್ರೆ ತುಂಬ ತಿಳ್ಕೊಳ್ಳೋದಿದೆ, ಹಾಗೆಯೇ ದುಡ್ಡು ಮಾಡ್ಬೋದು 100%. ಹಲೋ ಟೀಮ್, ನನ್ನ ಹೆಸರು ವೀಣಾ ಮಾಚಯ್ಯ. ನಾನು ಸಂಜಯನಗರದಿಂದ ಬಂದಿದ್ದೀನಿ. ಇಲ್ಲಿಗೆ ಬರೋಕ್ಕೆ ಮುಂಚೆ ಆ್ಯಕ್ಚುಲಿ ನನಗೆ ಇದು ನಿಜನಾ ಸುಳ್ಳ TD ಅಕಾಡೆಮಿ ನಾನು ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ. ಇಲ್ಲಿ ಬಂದಮೇಲೆ ಗೊತ್ತಾಯಿತು ಆ್ಯಕ್ಚುಲಿ ಇದು ತುಂಬ ಜೆನ್ವಿನ್ ಇದೆ. ನಾವು ಬಂದು ಕೊಟ್ಟು ಇದು ಮಾಡಿದ್ದಕ್ಕೂ ಸ್ವಲ್ಪ ಚೆನ್ನಾಗಿ ಹೇಳ್ಕೊಡ್ತಾರೆ. ಮನೋಜ್ ಸರ್ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ದುಡ್ಡಿರೋರ್ಗೆ ಮಾತ್ರ ಅಂತ ಅಂದ್ಕೊಂಡಿದ್ವಿ, ಸಾಮಾನ್ಯ ಜನರು ಬಂದು ತಿಳ್ಕೊಬೋದು, ತುಂಬ ತಿಳ್ಕೊಳ್ಳೋದಿದೆ. ಮತ್ತು ಎಲ್ಲರೂ ಬಂದು ಟ್ರೇಡ್ ಮಾಡ್ಬೋದು, ಕಲ್ತ್ರೆ ಎಲ್ಲರೂ ಚೆನ್ನಾಗಿ ಮಾಡ್ಬೋದು. ಥ್ಯಾಂಕ್ ಯು. ಓಕೆ, ನಾನು ವಿಶ್ವಕ್ಷಪ್ಪ ನಿಲ್ಗಲ್ ಅಂತ ಎಕ್ಸ್-ಆರ್ಮಿ ಆಫೀಸರ್. ನಾನು ಈಗ 3 ದಿವಸದಿಂದ ಈ ಕ್ಲಾಸ್ ಅಟೆಂಡ್ ಆಗ್ತಾ ಇದ್ದೀನಿ. ಮುಂಚೆ ನಾನು ಸ್ವಲ್ಪ SIPs ಮಾಡಿದ್ದೆ, ಬಟ್ ಅದರಲ್ಲಿ ನಾಲೆಜ್ ಇರಲಿಲ್ಲ ನನಗೆ. ಬಟ್ ಇಲ್ಲಿ ಬಂದಮೇಲೆ ನನಗೆ ಗೊತ್ತಾಯಿತು ಇದು ಫೈನಾನ್ಷಿಯಲ್ ಪ್ಲಾನಿಂಗ್ ಯಾವ ಥರ ಮಾಡಬೇಕು, ಸ್ಟಾಕ್ ಮಾರ್ಕೆಟಲ್ಲಿ ಯಾವ ಥರ ನಾವು ಎಂಟರ್ ಆಗಬೇಕು ವಿತೌಟ್ ರಿಸ್ಕ್, ಯಾವ ಥರ ನಾವು ದುಡ್ಡನ್ನು ಮಾಡ್ಬೋದು ಅಂತ ಸರ್ ತಿಳಿಸ್ಕೊಟ್ಟಿದ್ದಾರೆ, ಚೆನ್ನಾಗಿದ್ದಾರೆ. ಆ್ಯಂಡ್ ಸ್ಟಾಫ್ ಈಸ್ ವೆರಿ ಹೆಲ್ಪ್ಫುಲ್ ಆ್ಯಂಡ್ ನಾಲೆಜಬಲ್ ಇದ್ದಾರೆ ಎಲ್ಲರೂ, ವೆರಿ ಈಗರ್ ಟು ಹೆಲ್ಪ್ ಅಸ್ ಎವ್ರಿ ಟೈಮ್ ವಿ ಆಸ್ಕ್ ಎನಿ ಕ್ವಶನ್ಸ್. ಚೆನ್ನಾಗಿದೆ. ಆ್ಯಂಡ್ ಐ ಆಮ್ ರೆಕಮೆಂಡಿಂಗ್ ಮೈ ಸನ್ ಆಲ್ಸೋ ಟು ಅಟೆಂಡ್ ದಿಸ್ ನೆಕ್ಸ್ಟ್ ಗೋಲ್ಡ್ ಕೋರ್ಸ್. ಇದು ಮೋಸ್ಟ್ಲಿ ಅವರು ಆನ್ಲೈನ್ ಕೋರ್ಸ್ ತೊಗೊತಾರೆ ಅನಿಸುತ್ತೆ. ಆಮೇಲೆ ನಾನು ಸಹಿತ ಈಗ ಆಲ್ರೆಡಿ ಕಮಿಟ್ ಆಗಿದ್ದೀನಿ. ಐ ವಾಂಟ್ ಸ್ಟಾರ್ಟ್ ಇನ್ವೆಸ್ಟಿಂಗ್ ಮನಿ. ಒಂದು 5 ಲಕ್ಷ ಈಗ ನಾನು ಇನ್ವೆಸ್ಟ್ ಮಾಡ್ತಾ ಇದ್ದೀನಿ. ಸೊ ಇಟ್ಸ್ ಎ ಗುಡ್ ಥಿಂಗ್ ಕಾನ್ಸೆಪ್ಟ್ ಫಾರ್ ಎವ್ರಿ ಒನ್. ಎಲ್ಲರೂ ಇದನ್ನ ಅಟೆಂಡ್ ನಾವು ಆಗಲಿಲ್ಲ ಅಂದ್ರೆ ನಮ್ಮ ಮಕ್ಕಳಿಗಾದರೂ ಅಟೆಂಡ್ ಮಾಡಿಸ್ಲಿಕ್ಕೆ ನಾವು ಟ್ರೈ ಮಾಡ್ಬೇಕಂತ ನನ್ನ ಹೇಳಿಕೆ. ಥ್ಯಾಂಕ್ ಯು. ನನ್ನ ಹೆಸರು ಕವಿತಾ ಕೆ. ನಾನು ಬ್ಯಾಂಗ್ಳೂರಿಂದ ಬಂದಿದ್ದೀನಿ. ಕ್ಲಾಸು ತುಂಬ ಚೆನ್ನಾಗಿತ್ತು, ತುಂಬ ಅಡ್ವಾಂಟೇಜಸ್ ಇದೆ. ಮತ್ತು ಟ್ರೇಡ್ನ ಹೇಗೆ ಮಾಡಬೇಕು ಅಂತ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಮತ್ತು ಲಾಸ್ ಆದರೆ ಯಾವ ಥರ ಪ್ರಾಫಿಟ್ ಮಾಡ್ಬೋದು ಅಂತ ಕೂಡ ಹೇಳ್ಕೊಟ್ಟಿದ್ದಾರೆ. ಮತ್ತು ನಾವು ಸ್ಟ್ರಾಟಜೀಸ್ನ ಯಾವ ಥರ ಯೂಸ್ ಮಾಡಿಕೊಂಡು ನಾವು ಪ್ರಾಫಿಟ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಇದು ತುಂಬ ಹೆಲ್ಪ್ ಆಗುತ್ತೆ ಫ್ಯೂಚರ್ಗೆ. ಸೊ ನಾವು ಇನ್ನೂ ಸ್ಟಾಕ್ ಮಾರ್ಕೆಟ್ಗೆ ಬಂದು ಇನ್ನೂ ತುಂಬ ಕಲಿಯೋದಿದೆ.
ಸೊ ನೆಕ್ಸ್ಟ್ ಟೈಮು ಬಂದು ಇನ್ನೂ ಜಾಸ್ತಿನ ಕಲ್ತ್ಕೊಳ್ಳೋಣ TD ಅಕಾಡೆಮಿಯಿಂದ ಅಂತ. ನನ್ನ ಹೆಸರು ಅಜಯ್ ಅಂತ. ಶೇರ್ ಮಾರ್ಕೆಟ್ ಬಗ್ಗೆ ಅಷ್ಟೇನು ಐಡಿಯಾ ಇರಲಿಲ್ಲ. ಇಲ್ಲಿ ಬಂದಮೇಲೆ ಒಂದು ಸ್ವಲ್ಪ ಶೇರ್ ಮಾರ್ಕೆಟ್ ಬಗ್ಗೆ ಎಲ್ಲ ಐಡಿಯಾ ಬಂತು. ಯಾವ ಥರ ಶೇರ್ ತಗೋಬೇಕು, ಯಾವ ಥರ ಸೆಲ್ ಮಾಡಬೇಕು, ಈಗ ಒಂದು ಶೇರ್ ಯಾವ ಥರ ಬಿದ್ದಿದೆ ಅಂತ ನೋಡಿ ಯಾವ ಥರ ಪರ್ಚೇಸ್ ಮಾಡೋದಲ್ಲಿ, ಯಾವ ಥರ ಎಕ್ಸಿಟ್ ಆಗೋದಲ್ಲಿ ಎಲ್ಲ ತುಂಬ ಚೆನ್ನಾಗಿ ಹೇಳ್ಕೊಟ್ರು 3 ದಿನ ಕ್ಲಾಸಲ್ಲಿ. ನಾವು ಆಲ್ರೆಡಿ ಇದು ಈವ್ನಿಂಗ್ ಕ್ಲಾಸ್ ಬರ್ತಿದ್ವಿ, ಈಗ ರಿವಿಷನ್ ಕ್ಲಾಸಿಗೆ ಬಂದು ಎಲ್ಲ ರಿವಿಷನ್ ಮಾಡ್ಕೊಂಡ್ವಿ. ಈಗ ಇನ್ನೂ ಒಂದು ಐಡಿಯಾ ಬಂತು ಯಾವ ಥರ ಅಂದರೆ ಈಗ ಸ್ಟಾಕ್ ಮಾರ್ಕೆಟ್ ಯಾವ ಥರ ಇರುತ್ತೆ, ಸ್ಟಾಕ್ ಮಾರ್ಕೆಟ್ ಯಾವ ಥರ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಐಡಿಯಾ ಬಂದಿದೆ. ಅದೇ ಅದರಲ್ಲಿ ಯಾವ ಥರ ನಾವು ಒಂದು ಸ್ಟಾಕ್ ಪರ್ಚೇಸ್ ಮಾಡೋದು ಅಥವಾ ಎಲ್ಲನೂ ಯಾವ ಥರ ಈಗ PMS ಮಾಡೋದಲ್ಲಿ ಅಥವಾ ಮ್ಯೂಚುವಲ್ ಫಂಡ್ ಮ್ಯಾನೇಜ್ ಮಾಡೋದಲ್ಲಿ, ಮ್ಯೂಚುವಲ್ ಫಂಡ್ ಯಾವ ಥರ ಹಾಕೊಂಡು ಹೋಗೋದು ಎಲ್ಲನೂ ಒಂದು ಐಡಿಯಾ ಕೊಟ್ಟರು. ಇನ್ನು ನಾವು ಮುಂದಿನ ಯಾವ ಥರ ಸ್ಟಾಕ್ ಮಾರ್ಕೆಟ್ ಇದು ಮಾಡ್ಕೊಂಡು ಹೋಗೋದು ಅನ್ನೋದು ಒಂದು ಐಡಿಯಾ ಬಂದಿದೆ. TD ಅಕಾಡೆಮಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಯ್, ನನ್ನ ಹೆಸರು ರೂಪಾ ಅಂತ ಅಂದ್ಬಿಟ್ಟು. ನಾ ಇದೇ ಫಸ್ಟ್ ಕ್ಲಾಸಿಗೆ ಬಂದಿರೋದು. ಬಟ್ ನಾವು ಏನು ಶೇರ್ ಮಾರ್ಕೆಟ್ ಬಗ್ಗೆ ನಮ್ಗೆ ಏನು ಮಿಸ್ಕನ್ಸೆಪ್ಷನ್ ಇದೆ, ಇಲ್ಲಿ ಬಂದು 3 ಡೇಸಲ್ಲೇ ನಮಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ನಿಜವಾಗ್ಲೂ ದುಡ್ಡು ಮಾಡ್ಬೋದಾ ಅಂತ. 100% ಮಾಡ್ಬೋದು. ಬಟ್ ದುಡ್ಡು ಎಷ್ಟು ಈಸಿಯಾಗಿ ಮಾಡ್ಬೋದು, ಅದ್ರ ಹತ್ರಷ್ಟು ಎಫರ್ಟ್ ನಾವು ಹಾಕಲೇಬೇಕಾಗತ್ತೆ. ನಾವು ಏನು 3 ಡೇಸ್ ನಾವು ಕ್ಲಾಸ್ ಮಾಡಿರ್ತೀವೋ ಅದನ್ನು ನಾವು ಫಸ್ಟ್ ನಾವು ಅರ್ಥ ಮಾಡ್ಕೊಂಡಷ್ಟು, ನಾವು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀವೋ ಅಷ್ಟು ಜಾಸ್ತಿ ದುಡ್ಡು ಮಾಡ್ಬೋದು ಅಂತ ಹೇಳ್ಬೋದು. ಬಟ್ ಈ TD ಅಕಾಡೆಮಿನಲ್ಲಿ ದುಡ್ಡು ಮಾಡೋದು ಮಾಡಬಹುದು ಅನ್ನೋ ಒಂದು ಕಾನ್ಫಿಡೆಂಟ್ ನಮಗೆ ತುಂಬುತ್ತೆ. ಸೊ ಹಾಗಾಗಿ ನಾನು TD ಅಕಾಡೆಮಿಗೆ ಗ್ರೇಟ್ಫುಲ್ ಆಗಿದ್ದೀನಿ. ಥ್ಯಾಂಕ್ ಯು TD. ಹಲೋ, ನನ್ನ ಹೆಸರು ಸುಹಾಸ್ ಅಂತ. ನಾನು ಹಾಸನದಿಂದ ಬಂದಿದ್ದೀನಿ. ನಾನು TD ಅಕಾಡೆಮಿಗೆ ಬಂದಮೇಲೆ ನಾನು 180 ಡಿಗ್ರಿ ರೂಲ್ ಕಲ್ತ್ಕೊಂಡೆ. ಆಮೇಲೆ ಡಿಫ್ರೆಂಟ್ ಆಪ್ಷನ್ ಸ್ಟ್ರಾಟಜೀಸ್ ಕಲ್ತ್ಕೊಂಡೆ, ಹೆಡ್ಜಿಂಗ್ ಕಲ್ತ್ಕೊಂಡೆ. ಆಮೇಲೆ ಶಾರ್ಟ್ ಟರ್ಮ್ ಟ್ರೇಡಿಂಗ್, ಪೊಸಿಷನಲ್ ಟ್ರೇಡಿಂಗ್ ಮತ್ತು ಲಾಂಗ್ ಟರ್ಮ್ ಟ್ರೇಡಿಂಗ್ ಕಲ್ತ್ಕೊಂಡೆ. ಸೊ ತುಂಬ ಹೆಲ್ಪ್ ಆಯ್ತಿದ್ದು. ಥ್ಯಾಂಕ್ ಯು. ನಮ್ಮ ಹೆಸರು ದೇವೇಂದ್ರ ಅಂತ. ನಾವು ಸ್ಟಾಕ್ ಮಾರ್ಕೆಟ್ ಬಂದು 2 ಇಯರ್ಸ್ ಆಗಿದೆ. 2 ಇಯರ್ಸಿಂದ ನಮಗೆ ಏನು ಗೊತ್ತಿದೆಯೋ ಅದನ್ನು ಆನ್ಲೈನಲ್ಲಿ ನೋಡ್ಕೊಂಡು ಮಾಡ್ತಾಯಿದ್ವಿ. ಬಟ್ ಪ್ರಾಫಿಟ್ ಅಂತದೇನು ಇರಲಿಲ್ಲ. ಬಟ್ ಇಲ್ಲಿ TD ಅಕಾಡೆಮಿಯಿಂದ ಬಂದಿರೋದ್ರಿಂದ ಸುಮಾರು ಸ್ಟ್ರಾಟಜೀಸ್ ಯೂಸ್ ಮಾಡಿ ನೆಕ್ಸ್ಟ್ ಮಾಡಬೇಕಂತ ಅಂದ್ಕೊಂಡಿದ್ವಿ. ಈ ಒಂದು 3 ಡೇಸ್ ಕ್ಲಾಸಿಂದ ಭಾಳ ಅಡ್ವಾಂಟೇಜಸ್ ಇದೆ. ನೀವು ಬನ್ನಿ, ಕಲೀರಿ. TID ನನಗೆ ಹೆಂಗೆ ಗೊತ್ತಾಯಿತು, ಇಲ್ಲಿ ಆಫ್ಲೈನಲ್ಲೇ ಯಾಕೆ ಕಲಿಬೇಕು ಅಂದರೆ ಯಾಕೆ ಅನ್ನಿಸ್ತು, ನಾನು ಮೊದಲು ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೋ ವಿಡಿಯೋಗಳಿರುತ್ತೆ. ಸೊ ಅದನ್ನು ನೋಡಿ ಕಲಿಯೋಕ್ಕಾಗಲ್ಲ. ಯಾಕೆಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬ ಡೆಂಟಿಸ್ಟ್ ಹೇಳ್ತಾನೆ, ಆ ಥರ ಇವಾಗ ಆಪ್ರೇಷನ್ ಮಾಡೋಕ್ಕಾಗಲ್ಲ ನಮ್ಮ ಕೈಯಿಂದ. ಸೊ ಆಫ್ಲೈನ್ ಎಷ್ಟು ಇಂಪಾರ್ಟೆಂಟ್ ಅಂದರೆ, ಸೊ ಅದು ಒಂದು ಸತಿ TDನಲ್ಲಿ ಬಂದು ನಾವು ಅನುಭವ ಪಟ್ಕೊಂಡ್ರೆ ಗೊತ್ತಾಗೋದು. ಸೊ ಇವಾಗ ಜೆಮಿನಿ ಇದೆ, ಚಾಟ್ GPT ಇದೆ. ಸೊ ಇದರಲ್ಲಿ ನಾವು ಹೋಗಿ ವಾಯ್ಸ್ ಮೆಸೇಜ್ ಟೆಕ್ಸ್ಟ್ ಮಾಡಿ, ನನ್ನ ಮನೆಯಿಂದ 100 ಮೀಟ್ರಲ್ಲಿ ಕಾರ್ ಸರ್ವಿಸ್ ಸ್ಟೇಷನ್ ಇದೆ, ನಾನು ಡ್ರೈವ್ ಮಾಡ್ಕೊಂಡು ಹೋಗ್ಲಾ, ನಡ್ಕೊಂಡು ಹೋಗ್ಲಾ, ಅದರ ಆನ್ಸರು ಕ್ವಶನ್ ಮಾರ್ಕ್ ಆಗಿರುತ್ತೆ. ಹೋಗಿ ಎಲ್ಲರೂ ಚೆಕ್ ಮಾಡಿ. ಆಮೇಲೆ ನೀವು TDಗೆ ಬರಬೇಕು ಬೇಡವಾ, ಆಫ್ಲೈನ್ ಅಂದರೆ ಏನು, ಇಲ್ಲಿ ಮನೋಜ್ ಸರ್ ಎಷ್ಟು ಎಫರ್ಟ್ ಹಾಕ್ತಾರೆ, ಅವರ ಡೆಡಿಕೇಶನ್ ಏನಿದೆ ಅಂತ ಗೊತ್ತಾಗುತ್ತೆ. ಆಮೇಲೆ ನೀವು TDಗೆ ಬಂದು ಜಾಯ್ನ್ ಆಗ್ಬೋದು. ಥ್ಯಾಂಕ್ ಯು. ತುಂಬ ಖುಷಿ ಆಗ್ತಾಯಿದೆ. ಸೊ ನಮ್ಮ ಬ್ಯಾಚ್ ವಿದ್ಯಾರ್ಥಿಗಳು ತುಂಬ ಒಳ್ಳೆ ಪ್ರಶ್ನೆಗಳು ಕೇಳಿದ್ರಿ, ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಸೊ ನಮ್ಮ ಸಂಸ್ಥೆಯಲ್ಲಿ TD ಸಂಸ್ಥೆಯಲ್ಲಿ ಪ್ರತಿ ಭಾನುವಾರ 8 ಗಂಟೆಯಿಂದ 9 ಗಂಟೆಗೆ ಚಾಯ್ ಪೇ ಚರ್ಚಾ ಅಂತ ಮಾಡ್ತೀವಿ. ಸೊ ಇದು ಝೂಮ್ ಮೀಟಿಂಗಲ್ಲಿ ಇರುತ್ತೆ. ಸೊ ನಿಮಗೆ ಆ ಲಿಂಕ್ ಕಳಿಸ್ಕೊಡ್ತೀವಿ, ವಾಟ್ಸಪ್ ಗ್ರೂಪಲ್ಲಿ ಇದ್ದೀರಲ್ಲ, ಆ ಲಿಂಕನ್ನು ನೀವು ಫಾಲೋ ಮಾಡಿ ಡೆಫಿನೆಟ್ಲಿ ಚಾಯ್ ಪೇ ಚರ್ಚಾ ಅಟೆಂಡ್ ಮಾಡಿ ಇವತ್ತು. ಸೊ ಇಂಡಿಯಾ ವರ್ಸಸ್ ವೆಸ್ಟ್ ಇಂಡೀಸ್ ಮ್ಯಾಚ್ ಇದೆ. ಸೊ ಆದರೂ ಸಹ ನೋಡಿ, ನಿಮಗೆ ಆದಷ್ಟು ಅಟೆಂಡ್ ಮಾಡಿ. ಅಲ್ಲೂ ಸಹ ನಿಮ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಇದು ಲೈಫ್ ಲಾಂಗ್ ಇರುತ್ತೆ ಕ್ಲಾಸಸ್ಸು. ಪ್ರತಿ ಸಂಡೇ 8 ಗಂಟೆಯಿಂದ 9 ಗಂಟೆಗೆ ಝೂಮ್ ಮೀಟಿಂಗ್ ಕ್ಲಾಸ್ ಇರುತ್ತೆ. ಆ್ಯಂಡ್ ಜೊತೆಗೆ ಇಲ್ಲಿ ನೀವೇನು ಬಂದು ಕಲ್ತಿದ್ದೀರಲ್ಲ, ಇದನ್ನು ನಾವು ಹೇಳ್ದಂಗೆ ಸ್ವಿಮ್ಮಿಂಗ್ ಪೂಲಲ್ಲಿ ಇಳಿಸಿದ್ದೀವಿ. ಸೊ ಈಜಾಡೋದು ನಿಮ್ಮ ಕೈಲಿದೆ. ಸೊ ನೀವು ಸಹ ನಾನು ಹೇಳಿದ್ದೀನಿ ತಾನೆ, ನೆನ್ನೆನೆ ದಿನ 2 ಅವರ್ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು RSI ಸ್ಕ್ಯಾನು, 180 ಡಿಗ್ರಿ ರೋಲ್ ಸ್ಕ್ಯಾನು, ಎಲ್ಲ ಸ್ಕ್ಯಾನ್ಗಳು ಮಾಡಬೇಕು. ಯಾರೇ ಫೋನ್ ಮಾಡಿದ್ರು ಸ್ಕ್ಯಾನಿಂಗಲ್ಲಿದ್ದೀನಿ, ಬ್ಯುಸಿ ಇದ್ದೀನಿ ಅಂತ ಕಟ್ ಮಾಡಿ ಫೋನು. ರೀಲ್ಸ್ ನೋಡೋದು, ಸೀರಿಯಲ್ ನೋಡೋದು ಸ್ವಲ್ಪ ಸೈಡಿಗೆ ಬಿಟ್ಟು ಲೈಫಲ್ಲಿ ಅಟ್ಲೀಸ್ಟ್ ಏನೋ ಒಂದು ಕೆಲಸ ಅಂತ ಅಂದ್ಕೊಂಡು ಇದನ್ನು ಈ ಕೆಲಸನ ನಿಯತ್ತಾಗಿ ಟೈಮ್ ಕೇಳುತ್ತೆ. ಸ್ಟಾಕ್ ಮಾರ್ಕೆಟ್ ನಿಮ್ಮ ಹತ್ರ ಏನೂ ಕೇಳಲ್ಲ, ಟೈಮ್ ಕೇಳುತ್ತೆ, ಪೇಷನ್ಸ್ ಕೇಳುತ್ತೆ, ದುಡ್ಡು ಕೇಳುತ್ತೆ. ಅದನ್ನು ಕೊಟ್ಟರೆ ಮಾರ್ಕೆಟ್ ನಿಮಗೆ ದುಡ್ಡು ವಾಪಸ್ಸು ಕೊಡುತ್ತೆ, ಜೊತೆಗೆ ನಿಮ್ಮನ್ನು ಸಕ್ಸಸ್ಫುಲ್ ಆಗು ಮಾಡುತ್ತೆ. ಸೊ ನೀವು ಸಕ್ಸಸ್ ಆದರೆ ನೆಕ್ಸ್ಟ್ ಜನ್ರೇಷನ್ನು ಸಕ್ಸಸ್ಫುಲ್. ಅದನ್ನು ನೆನ್ಪಿಟ್ಕೊಳ್ಳಿ. ಇದೊಂದು ಬಿಸ್ನೆಸ್ಗೆ ನೀವು ಕೈ ಹಾಕ್ತಾ ಇದ್ದೀರಾ. ಈ ಬಿಸ್ನೆಸ್ಸಲ್ಲಿ ನೀವು ಸಕ್ಸಸ್ ಆದರೆ ಎಷ್ಟೋ ತಲೆಮಾರುಗಳು ಮಾರ್ಕೆಟಲ್ಲಿ ಇರ್ತಾರೆ. ಇಲ್ಲಾಂದರೆ ಫೋಟೋ ನೋಡಿದವಾಗೆಲ್ಲ ಹೋದ್ರು ಕಳೆದು ಬಿಟ್ರು ಇವರು ಬೈಕೊಳ್ತಾರೆ. ಅದರಿಂದ ಇದು ದೊಡ್ಡ ಜವಾಬ್ದಾರಿ ನಿಮಗೆ. ಈ ಫೀಲ್ಡಲ್ಲಿ ನೀವು ಸಕ್ಸಸ್ ಆಗಲೇಬೇಕು, ಆಗಿ ತೋರಿಸ್ಬೇಕು.
ಇದು ಇಡೀ ಕರ್ನಾಟಕ ಜನತೆಗೆ ನಾನು ಹೇಳ್ತಾ ಇದ್ದೀನಿ, ಇದೇನು ಅಂಥ ದೊಡ್ಡದೇನು ಇಲ್ಲ. ಕಲ್ತ್ರೆ ಡೆಫಿನೆಟ್ಲಿ ಕಲಿತು ದುಡ್ಡು ಮಾಡ್ಬೋದು. ನೀವು ಕಲ್ತಿರೋ ವಿದ್ಯೆನ ಇಲ್ಲೇನು ಬಂದು ಕಲ್ತಿದ್ದೀರಾ, ಅಟ್ಲೀಸ್ಟ್ ನಿಫ್ಟಿ ಬೀಸ್ ಅಂದ್ರೇನು, ಮ್ಯೂಚುವಲ್ ಫಂಡ್ ಅಂದ್ರೇನು, SIP ಅಂದ್ರೇನು, ಅದನ್ನು ಒಂದು 4 ಜನಕ್ಕೆ ವಿದ್ಯಾದಾನ ಮಾಡಿ ಅದರಿಂದ ನಾವೇನು ಕಳ್ಕೊಳ್ಳೋದಂತೂ ಏನಿಲ್ಲ. ಯಾಕಂದರೆ ನಮ್ಮ ರಾಜ್ಯದಲ್ಲಿ ಇವತ್ತು 10 ಬ್ರ್ಯಾಂಚ್ ನಾವು ಓಪನ್ ಮಾಡಿದ್ರು ಅಟ್ಲೀಸ್ಟ್ ಒಂದು 1% ಜನಕ್ಕೂ ನಾವು ವಿದ್ಯಾದಾನ ಮಾಡೋಕ್ಕಾಗ್ತಾಯಿಲ್ಲ. ಯೋಚನೆ ಮಾಡಿ, ಇಷ್ಟು ನೂರಾರು ಸಾವಿರಾರು ಜನಕ್ಕೆ ನಾವು ಮಾಡ್ತಾ ಇರೋದು, ವಿದ್ಯೆ ಹೇಳ್ಕೊಡ್ತಾ ಇರೋ ನಮಗೆ ಯಾಕೆ ಇನ್ನೂ ಜಾಸ್ತಿ ಜನ ಬರ್ತಾ ಇಲ್ಲ, ಯಾಕೆ ಹೇಳ್ಕೊಡಕ್ಕೆ ಆಗ್ತಾ ಇಲ್ಲ ಅಂತ ನಮಗೆ ಒಂದು ಬೇಜಾರಿದೆ. ಸೊ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಾರ್ಕೆಟ್ಗೆ ಬರ್ತಾ ಇಲ್ಲ ಜನ. ಯಾಕಂದರೆ ಮಾರ್ಕೆಟ್ ಕಳೆದ 1 ವರ್ಷದಿಂದ ಸೈಡ್ ವೇಸ್ ಆಗಿರೋದ್ರಿಂದ, ಅವ್ರು ಬೀಳ್ತಾ ಇರೋದ್ರಿಂದ, ಸ್ವಲ್ಪ ಅಲ್ಲೇ ಇಲ್ಲಿ ಸೈಡ್ ವೇಸ್ ಇರೋದ್ರಿಂದ ತುಂಬ ಜನ ಎದುರ್ಕೊಂಡು ಕ್ಲಾಸಸ್ಗಳಿಗಾಗಲಿ, ಶೇರ್ ಮಾರ್ಕೆಟಲ್ಲಿ ಹೂಡಿಕೆ ಆಗಲಿ, ಸ್ಟಾಕ್ ಮಾರ್ಕೆಟ್ ವೀಡಿಯೋಸನ್ನು ಬಂದರೆ ಸೈಡ್ಗೆ ಇಲ್ಲ ಮೇಲಕ್ಕೆ ಎತ್ತಾ ಇದ್ದಾರೆ. ಸೊ ರೀಲ್ಸ್ ಬಂದರೂ ಸ್ಟಾಕ್ ಮಾರ್ಕೆಟ್ ಬೇಡ ಅಂತ. ಬಟ್ ಇದೇನಾಗುತ್ತೆ ಅಂದರೆ ನೆಕ್ಸ್ಟ್ ಮಾರ್ಕೆಟ್ 30,000ಕ್ಕೆ ಹೋದವಾಗ ಮತ್ತೆ ರಿಗ್ರೆಟ್ ಮಾಡ್ಕೊಳ್ತಾರೆ ಜನ. ಅಯ್ಯೋ ಆವಾಗ ಬಿದ್ದವಾಗ ಕಲಿಬೇಕಾಯಿತು, ಇನ್ವೆಸ್ಟ್ ಮಾಡಬೇಕಾಯಿತು. ಸೊ ಅದೇ ಟ್ರೈನ್ ಹೋದವಾಗ ಟಿಕೆಟ್ ತೊಗೊಳ್ಳೋ ಬದಲು ಇವಾಗ ಟ್ರೈನು ನಿಮ್ಮ ಮನೆ ಹತ್ರನೇ ಬಂದು ನಿಂತ್ಬಿಟ್ಟಿದೆ, ಗಾಡಿ ಇಂಜಿನೇ ಆನ್ ಆಗ್ತಾ ಇಲ್ಲ. ಇಟ್ಸ್ ಅ ರೈಟ್ ಟೈಮ್ ಟು ಸ್ಟಾರ್ಟ್ ಇನ್ವೆಸ್ಟಿಂಗ್ ಆ್ಯಂಡ್ ಅಟ್ಲೀಸ್ಟ್ ಹೂಡಿಕೆಗಳ ಬಗ್ಗೆ ನೀವು ಮಾಹಿತಿಗಳನ್ನು ಪಡ್ಕೊಳ್ಳೋದಕ್ಕೆ ಕರೆಕ್ಟ್ ಆದಂಥ ಟೈಮ್ ಇದು. ಸೊ ಥ್ಯಾಂಕ್ ಯು. ಎಲ್ಲರೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಸಕ್ಸಸ್ಫುಲ್ ಆಗಿ ಕೋಟ್ಯಾಧಿಪತಿಗಳಾಗಲಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು. ಸೊ ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 8 ಬ್ರಾಂಚಸ್ ಇರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ವೈಟ್ಫೀಲ್ಡ್, ದಾವಣಗೆರೆ, ಹುಬ್ಳಿ, ಮೈಸೂರು ಹಾಗೂ ಕಲಬುರಗಿ. ನಿಮ್ಮ ನಿಯರೆಸ್ಟ್ ಬ್ರಾಂಚ್ಗೆ ಕರೆ ಮಾಡಿ ಈ ಕೂಡಲೇ 500 ರೂಪೀಸ್ ಟೋಕನ್ ಪೇ ಮಾಡಿ ಸೀಟ್ಗಳನ್ನು ಬುಕ್ ಮಾಡ್ಕೊಳ್ಳಿ. ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಇರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೆಯದು. ಸೊ 3 ಡೇಸ್ ವರ್ಕ್ಶಾಪ್ ಇರುತ್ತೆ. ಶುಕ್ರವಾರ, ಶನಿವಾರ, ಭಾನುವಾರ. ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನೂ ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ, ನಾವು ನಿಮಗೆ ಕಲಿಸ್ತೀವಿ. ಸೊ ಯಾರ್ಯಾರು ನಮ್ಮ ಸ್ಟಾಕ್ ಮಾರ್ಕೆಟ್ ವರ್ಕ್ಶಾಪ್ ಇನ್ನೂ ಅಟೆಂಡ್ ಮಾಡಿಲ್ವೋ ನಿಮ್ಗೊಂದು ಸುವರ್ಣ ಅವಕಾಶ ಇದೆ. ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ 8 ಬ್ರಾಂಚ್ಗಳಲ್ಲಿ ಒಂದು ಐ ಓಪನರ್ ವರ್ಕ್ಶಾಪ್ ಸಹ ಮಾಡ್ತೀವಿ. ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆಗೆ. ಪ್ರತಿ ಶುಕ್ರವಾರ 4 ಗಂಟೆಯಿಂದ 6 ಗಂಟೆಗೆ ಫ್ರೀ ಫಿನಾನ್ಷಿಯಲ್ ಪ್ಲಾನಿಂಗ್ ಕ್ಲಾಸಸ್ ಸಹ ಇರುತ್ತೆ. ಲರ್ನಿಂಗ್ ಅಲ್ಲಿ ಎಲ್ಲಿ ತೆಗೆದ್ರೆ ಯು ವಿಲ್ ಸ್ಟಾರ್ಟ್ ಅರ್ನಿಂಗ್. ಸೊ TD ಅಕಾಡೆಮಿ ಭಾರತದ ಅತಿ ದೊಡ್ಡ ಷೇರು ತರಬೇತಿ ಕೇಂದ್ರ. 10,000 ಚದರ ಅಡಿ ಆಫೀಸ್ ಒಳಗೊಂಡಿದೆ. 60 ಮಂದಿ ಸಿಬ್ಬಂದಿ ಇದ್ದಾರೆ ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಪ್ರಾಕ್ಟಿಕಲ್ ಆಗಿ ಟ್ರೈನಿಂಗ್ ಕೊಡೋದಕ್ಕೆ. ಇನ್ನೇಕೆ ತಡ, ಫಿನಾನ್ಷಿಯಲ್ ಫ್ರೀಡಮ್ ಪಡ್ಕೋಬೇಕಾ? ಸೊ ಡೆಫಿನೆಟ್ಲಿ ಕಲ್ಸೋದಕ್ಕೆ ನಾವು ರೆಡಿ ಇದೀವಿ, ಕಲಿಯೋದಕ್ಕೆ ನೀವು ರೆಡಿ ಇದ್ದೀರಾ? ಈ ವಾರ ನಿಮ್ಮ ಬ್ರಾಂಚ್ ಅಲ್ಲಿ ಬಂದು ನಾನು ಪಾಠ ಮಾಡ್ತಾ ಇದ್ದೀನಿ. ಸಿಗೋಣ ಫೇಸ್ ಟು ಫೇಸ್ ಇದೇ ಶುಕ್ರವಾರ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.